ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ಬೇಕಾಗಿರೋದು ನೀನು. ಹೇಗಿದ್ರು ಅವರು ಇವತ್ತು ಎಂತ ಮಾತುಗಳನ್ನ ಕೇಳೋ ಪರಿಸ್ಥಿತಿ ತಂದಿದ್ಯಾ ಸಾಯಿನಾಥ. ಬೇಯಿಸೋದಕ್ಕೆ ನಾನು ನೀನೇ ಬೇಯಿಸ್ತೀಯ ನಿಜ, ಆದ್ರೆ ಇಷ್ಟೊಂದು ಬೆಂದ್ರೆ ಏನು ಉಳಿಯಲ್ಲ ಸಾಯಿನಾಥ. ಬದುಕಲ್ಲಿ ನೋವಿರ್ಬೇಕು ನಿಜ, ಆದ್ರೆ ನೋವೇ ಬದುಕಾದ್ರೆ ಇಷ್ಟಾದ್ರೂ ಎಲ್ಲ ಭಾರ ಅದ್ರಲ್ಲಿ ಹೇಗೆ ಹೊರಿಸ್ಲಿ? ಅದು ಒಂದೇ ಮನೆಯವರೆಲ್ಲ ಸೇರಿ ಇಷ್ಟೊಂದು ಕಷ್ಟಪಟ್ಟು ಮಾಡಿದ ಹಪ್ಪಳನ ಹೀಗೆ ಬಿಟ್ರೆ ಹಾಳಾಗಿ ಹೋಗುತ್ತೆ. ಇಲ್ಲಿ ಹಾಳಾಗೋದು ಬರೀ ಉಪ್ಪಿನಕಾಯಿ ಹಪ್ಪಳ ಅಷ್ಟೇ ಅಲ್ಲ, ಅವ್ರ ನಂಬಿಕೆ, ಅವ್ರ ಕನಸು. ಹಾಗೋಕೆ ನಾನ್ ಬಿಡಲ್ಲ. ಅದೇ ಹೇಗ್ ಮಾಡ್ಲಿ ಸಾಯಿನಾಥ? ನಾನೇ ಹೋಗಿ ಮಾರ್ಬರ್ತೀನಿ ಅಂದ್ರೆ ಇವ್ರ ಕೈ ಕೇಳಲ್ಲ, ಆದ್ರೆ ಅದನ್ನ ಮಾರ್ದೆ ನಮಗ್ ಬೇರೆ ದಾರಿನೇ ಇಲ್ಲ. ಸುಳ್ಳು ಹೇಳಿ ಗೊತ್ತಾಗ್ದೇ ಇರೋ ಹಾಗೆ ಮಾಡ್ಲ, ಆದ್ರೆ ಅದು ತಪ್ಪಾಗ್ಬಿಡತ್ತೆ. ಅದೇನಾದ್ರೂ ಇವ್ರಿಗೆ ಗೊತ್ತಾದ್ರೆ ಇವ್ರಿಗೆ ಎಷ್ಟೊಂದು ಅಂದ್ಕೋತಾರೆ. ಈಗ ನನ್ಗೆ ಏನ್ ಮಾಡ್ಲಿ ಸಾಯಿನಾಥ? ಖಂಡಿತ ಮನೆಯವ್ರ ಶ್ರಮ, ಅವ್ರ ಕನಸನ್ನೆಲ್ಲ ನಾನು ಹಾಳಾಗೋದಕ್ಕೆ ಬಿಡಲ್ಲ. ನಾನು ಯೋಚಿಸ್ತಾ ಇರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದ್ರೆ ನೀನೇ ಇದಕ್ಕೊಂದು ದಾರಿ ತೋರಿಸು ತಂದೆ. ಸರಿಗೆ ಬಡ್ಡಿ ನನ್ನ ಮನೆಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಮನೆಗೆ ಬಂದು ಮಾನ ಮರ್ಯಾದೆ ತೆಗೆದು ಬಿಡ್ತೀನಿ. ಯಾಕೆ ಇಲ್ಲೇ ಇದ್ದೀರಾ? ಹೊರಡಿ. ಒಂದು ನಿಮಿಷ ನಿಂತ್ಕೊಳ್ಳಿ. ವ್ಯವಹಾರದಲ್ಲಿ ನಾನು ಯಾರಿಗೂ ಕರ್ಗೋಣಲ್ಲ, ಅದ್ಯಾಕೋ ನೀನೇನೋ ತಂಗಿ ಅಂತ ಮಾತು ಹೇಳ್ದೋ ಇಲ್ಲ ಮನಸಾರ ಹೇಳ್ದೋ ನನಗೆ ಗೊತ್ತಿಲ್ಲ. ಯಾಕೋ ನಿಮ್ಮನ್ನು ಹಾಗೆ ಕಳ್ಸಕ್ಕೆ ಮನಸ್ಸಾಗ್ತಾ ಇಲ್ಲ. ಆದರೆ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಮತ್ತೆ ಇದೇ ತರ ಮಾಡಿದ್ರೆ ನಾನು ಸರಿ ಇರಲ್ಲ, ಗೊತ್ತಾಯ್ತಾ? ತುಂಬಾ ಉಪಕಾರ ಆಯ್ತು ಸರ್ ನಿಮ್ಮಿಂದ. ಎಷ್ಟೇ ಕಷ್ಟ ಬಂದರೂ ಟೈಮ್ಗೆ ನಿಮ್ಮ ಬಡ್ಡಿ ತಲುಪಿಸ್ತೀವಿ ಸರ್. ಬರ್ತೀವಿ ಸರ್.
ಲಕ್ಷ್ಮಿ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ರೀ, ಅಷ್ಟೊಂದು ಹಣ, ಅವ್ರು ಮಾತಾಡಿದ ರೀತಿ. ಲಕ್ಷ್ಮಿ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೋಡು, ಈ ಸಾಲನ ನಾನು ತೀರಿಸ್ತೀನಿ. ಅಲ್ಲ ರೀ, ಅಷ್ಟೊಂದು ಹಪ್ಪಳ ಉಪ್ಪಿನಕಾಯಿನ ಮಾಡೋದಾದ್ರೂ ಹೇಗೆ? ರೀ, ಆ ಹಪ್ಪಳ ಉಪ್ಪಿನಕಾಯಿನ ನಾನೇ ಮನೆಗೆ ಹೋಗಿ ಮಾರ್ತೀನಿ. ನಿನ್ ನನ್ ಮೇಲೆ ನಂಬಿಕೆ ಇಲ್ವಾ? ಇಲ್ಲಾಂದ್ರೆ ಹೇಳು, ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ನಿಮ್ಮ ಕೈಯಲ್ಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ. ರೀ, ಯಾಕ್ರಿ ಹೀಗೆ ಮಾತಾಡ್ತಿದ್ದೀರಾ? ನಿನ್ನ ಮದುವೆ ಆದಾಗಿಂದ ನಿನ್ನ ನನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೊಂಡಿದ್ದೀನಿ. ಈಗ ನೀನು ರೋಡಲ್ಲಿ ಹಪ್ಪಳ ಉಪ್ಪಿನಕಾಯಿ ಮಾರ್ತೀನಿ ಅಂತ ಹೇಳ್ತಿದ್ಯಲ್ಲ, ನನ್ನ ಮನ್ಸಿಗೆ ಏನು ಅನ್ಸುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಇದು ನನ್ನ ಕ್ಷಮಿಸ್ಬಿಡಿ. ನಾನು ನಿಮಗೆ ಬೇಜಾರಾಗ್ಲಿ ಅಂತ ಹೀಗೆ ಹೇಳಲಿಲ್ಲ. ಮನೇಲಿರೋ ಹಪ್ಪಳ ಉಪ್ಪಿನಕಾಯಿ ಎಲ್ಲ ತುಂಬ ದಿನ ಹಾಗೆ ಇಟ್ಟರೆ ಅದು ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೀಗೆ ಹೇಳಿದೆ ಅಷ್ಟೆ. ಅದರ ಅರ್ಥ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ. ನನಗಿಂತ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಇದೆ. ನಾನು ಮತ್ತೆ ಬದುಕಬೇಕು ಅಂತ ಆಸೆ ಬಂದಾಗ ಆ ಕ್ಷಣ ನನ್ನ ಕಣ್ಣಲ್ಲಿ ಕಂಡಿದ್ದು ನೀವು ನನ್ನ ಮಕ್ಕಳು ಮಾತ್ರ ರೀ. ಅಂಥದ್ರಲ್ಲಿ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಇರತ್ತಾ? ಆದರೆ ಇಷ್ಟೊಂದು ಹೊರೆನ ನಿಮ್ಮ ಮೇಲೆ ಹೊರಿಸ್ತಾ ಇರೋದು ನನಗೆ ಯಾಕೋ. ಅದಕ್ಕೆ ನೀನು ರಸ್ತೆ ಮೇಲೆ ಹೊರೆ ಹೊತ್ಕೊಂಡು ಮಾರ್ಬೇಕಾ? ಇಲ್ಲ ಲಕ್ಷ್ಮಿ, ನೋಡು, ಮನೇಲಿರೋ ಉಪ್ಪಿನಕಾಯಿ ಹಾಳಾದ್ರೂ ಪರವಾಗಿಲ್ಲ, ಈ ಸಾಲನ ಹೇಗಾದ್ರೂ ಮಾಡಿ ನಾನು ತೀರಿಸ್ತೀನಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ರೋಡಲ್ಲಿ ಹಪ್ಪಳ ಉಪ್ಪಿನಕಾಯಿ ಮಾರ್ತೀನಿ ಅಂತ ಮಾತ್ರ ನನ್ನ ಮುಂದೆ ಹೇಳಬೇಡ. ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಲಕ್ಷ್ಮಿ, ನೀನು ನಿಂತ್ಕೋಬೇಡ. ನೋಡು, ನೀನು ಕಷ್ಟಪಡೋದನ್ನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ನಿನ್ನ ಮದುವೆ ಸಪ್ತಪದಿ ತುಳಿದಾಗ ಕಷ್ಟದಲ್ಲಿ ನಿನ್ನ ಹಿಂದೆ ಹಾಕಿ ನಾನು ಮುಂದೆನೂ ಗೆಲ್ಲ ಎದುರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನೀನು ಈಗ ಕಷ್ಟಪಡ್ತಿರೋದೇ ಸಾಕು. ನೋಡು, ನಂಗೆ ಸ್ವಲ್ಪ ಟೈಮ್ ಕೊಡು, ನಾನು ಹೇಗಾದರೂ ಮಾಡಿ ಈ ಸಾಲ ತೀರಿಸ್ತೀನಿ. ಸರಿನಾ? ನೀನೇನು ಯೋಚನೆ ಮಾಡಬೇಡ. ನೋಡು, ಇದಕ್ಕೆ ನಾವೇ ಒಂದು ಪರಿಹಾರ ಹುಡ್ಕೋಣ. ಸರಿ ಲಕ್ಷ್ಮಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸರಿ ರೀ. ಲಕ್ಷ್ಮಿ, ಹಪ್ಪಳ ತಗೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ?